ಸಾವಧಾನ ಮಾಡ್ಕೊಂಡ್ರೆ ಮುಗ್ದೋಗಿರುತ್ತೆ. ಯಾರು ಬಂದಿರೋರು ನಿಮಗೆ? ಇವಾಗ ಮಾಡ್ಕೊಂತೀವಿ ಬಿಡಿ ಸರ್, ಇವಾಗ ಮಾಡ್ಕೊಂತೀವಿ ಪತ್ತ ಬದಲಾವಣೆ ಈಗಲೂ ಮಾಡ್ಕೊಂತೀವಿ ಬಿಡಿ. ಈಗ ಸಂತು ಇಷ್ಟ ತಾನೇ ಇಲ್ಲಿ ಬೇಡ ನಿಮ್ಮ ಇಲ್ಲ ಮೇಡಮ್ ಇಲ್ಲ. ಈಗಿರೋ ಇಶ್ಯೂಗೆ ಸಾಲ್ವ್ ಮಾಡಿಬಿಡಿ. ಅವ್ರಿಗೆ ಏನು ದೊಡ್ಡದಲ್ಲ, ಆಮೇಲೆ ಕಟ್ಕೊಂತಾರೆ ಅವರು. ಈಗಿರೋ ಇಶ್ಯೂನ ಸಾಲ್ವ್ ಮಾಡಿ. ಏನು ಮಾಡೋಕ್ಕಲ್ಲ ಸರ್, ತಂದುಬಿಡಿ ಸರ್. ಮಾಡ್ತೀನಿ, ನಾನು ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಸರ್. ಈಗ ಅಲ್ಲಿಂದ ಅಲ್ಲ ನಾನು ಮಾಡ್ತೀನಿ ಸರ್. ಈಗ ಖಂಡಿತ ನಾನು ಕರಿ 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 ಎಲ್ಲಿಗೆ ಬರುತ್ತಾ? ಆಮೇಲೆ ಕೇಳಿಲಿ, ಇಲ್ಲಿಂದ ನೀನು ಬಿಟ್ಟೆ ಕಟ್ಕೊಬೇಕು. ಈಗ ಮಾಡಿ ಸರ್. ಆಯ್ತು ಸಂತೋಷ್, ಸಂತೋಷ್ ಇದನ್ನ ನೀನು ಬಿಟ್ಟೆ ಕಟ್ಕೊಬೇಕು. ಮಾಡ್ತೀನಿ ಸರ್. ಯಾಕಂದ್ರೆ ನನಗೆ ಬಫರ್ ಬಿಡ್ತೀನಿ ಸರ್. ಯಾವಾಗಿದ್ರು ತೆಗಿಲೇಬೇಕು ಮೇಡಮ್. ಅಲ್ಲ ಸರ್, ನಾನು ಎಷ್ಟಪ್ಪ ಹೇಳ್ಬಿಡಪ್ಪ. ನಾನು ಬಿಡ್ತೀನಿ ಸರ್, ನನ್ಗೆ ಗೊತ್ತಿದೆ. ಬಿಡು, ಈಸಿ ಆಗುತ್ತೆ ನಿಮಗೂ. ಸುಮ್ಮನೆ ಯಾಕೆ ಎಲ್ಲಾನು ತರಲೆ ಮಾಡೋದು? ಮಾಡ್ಕೊಂತೀನಿ. ತೃಪ್ತಿ ಆಯ್ತಾನಪ್ಪ ಅವ್ರನ್ನ. ಅಲ್ಲ ಇದೇ ತರ ದಯವಿಟ್ಟು ನಾನು ಕೇಳ್ತೀನಿ, ಎಲ್ಲಾದ್ರಲ್ಲೂ ಕೈ ಜೋಡಿಸೋಣ. ಸರ್ಕಾರಿ ಜಾಗ, ಗುಂಡುತಪ್ಪು, ಮುತ್ತೊಂದು ಎಲ್ಲದಕ್ಕೂ ಕೈ ಜೋಡಿಸಿ. ನಾನು ರಿಕ್ವೆಸ್ಟ್ ಇಷ್ಟೇ. ನೋಡಪ್ಪ ಅಲ್ಲಿಗೆ ಬರುತ್ತೆ ಮೇಡಮ್. ಬೇಕಾದ್ರೆ ಟೇಪ್ ಹಿಡ್ಕೊಂಡು ಎಳೆದು ಬಿಡಿ. ಕರೆಕ್ಟ್ 33. ಹಲೋ ಚೆಕ್ ಮಾಡಿಸ್ತೀರಾ ಮೇಡಮ್? ಟೋಟಲ್ ಎಲ್ಲಿದೆ ಅಷ್ಟು ಫುಲ್ಲು ಮಾಡಿಸ್ಬಿಟ್ಟು ರಾಜಕಾಲಿ ಬಂದ ಎಲ್ಲಾನು ರಾಜಕಾಲುವೆ ಯಾರು ಹಾಕೊಂಡಿರ್ತಾರೆ ಎಲ್ಲರದು ತೆಗ್ಸಿ. ಈಗ ನಾನು ಹೇಳೋದು ನನಗಾಗಿದ್ದು ಎಲ್ರಿಗೂ ಆಗಲಿ. ನಾನು ಖುಷಿಯಿಂದ ನಾನು ಅದನ್ನ ಏನು ಮಾಡಬೇಕು ಅದನ್ನ ಬಿಟ್ಕೊಡಕ್ಕೆ ರೆಡಿ ಇದೆ ಅಷ್ಟೇ. ಎಲ್ರಿಗೂ ಆಗಬೇಕು. ಏನು ಸರ್? ನಾನು ಏನು ಹೇಳ್ತಾ ಈಗ, ನಾನು 33 ಅಡಿ ಅಷ್ಟೇ ಮಾತನಾಡ್ತೀನಿ. ಅದ್ರ ಪಕ್ಕ ಎಲ್ಲ ನಿಮಗೆ ಆಯ್ತು. ಓಕೆ ಆಯಿತಾ, ಮಾಡಿಸಿ. ಈಗ ಆ ಪಾಯಿಂಟ್ ಹಾಕಿರೋದು ಸರ್ವೆ ನಂಬರ್ಗೆ. ಆ ಸರ್ವೆ ನಂಬರಿಂದ ಬಿಟ್ಟು 30 ಮೀಟರ್ ಎಲ್ಲಿಗೆ ಅಂತ ತೋರಿಸಿ. 33 ಅಡಿ ಅಲ್ಲಿಂದ ಹಾಕಿ. ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಮಗೆ ಈ ಜಾಗನ ರಾಜಕಾಲುವೆ ಇದು ಅಂತೇಳಿ ತೋರಿಸ್ಕೊಟ್ಟಂತ ತಮಗೆ ನವೀನ್ ಸರ್, ಡಿ ಟಿ ಸರ್ಗೂ ಮತ್ತು ನಮ್ಮ RI ಸರ್ ಸಂತೋಷ್ ಸರ್ಗೂ ತುಂಬ ಧನ್ಯವಾದಗಳು ಅಷ್ಟೇ. ಬೆಳಗ್ಗೆ ಫೋನ್ ಮಾಡಂತ ಹೇಳಿ. ಇದು ಮುಗಿಸ್ಬಿಡಿ. ಇದು ಎಲ್ಲಾನ ಶುರು ಆಗಿದೆ ಸರ್. ಇದು ಮುಗಿಸ್ಬಿಡಿ ಸರ್. ಇದು ದಿವಸ ಬೇಕು, ಒಂದು ದಿವಸ ಅಲ್ಲ 3 ದಿವಸ ಮಾಡ್ಕೊಡ್ತೀನಿ. ಸ್ವಲ್ಪ ಸಮಾಧಾನವಾಗಿದ್ದರೆ ಮಾಡ್ಕೊಡ್ತೀನಿ. ಸಮಾಧಾನ ಅಲ್ಲ ನಾನು ಹೇಳಿದ್ದು ಜನರಲ್ ಆಗಿ ಹೇಳ್ತಾರೆ. ಈಗ 33 ಅಡಿ ಇವಾಗ ನಿಮ್ದು ಇವಾಗ ಎಲ್ಲಿ ಬರುತ್ತೆ? ನಿಮ್ಮ ಬಂದರೆ JCB ತರ್ಸ್ಕೊಳ್ಳಿ, ಎಲ್ಲ ಸಮ್ಮುಖ ಇಲ್ಲೇ ಕ್ಲೋಸ್ ಮಾಡಿ. ಸುಮ್ಮನೆ ಅದು ರಬ್ ಮಾಡೋದು. ಸುಮ್ಮನೆ ಅವ್ರಿಗೆ ಇವ್ರಿಗೆ ಬಾಯಿಗೆ ಅಡಿಕೆ ಆಗಬಾರ್ದು. ಕೊಟ್ಬಿಡಿ, ಕ್ಲಿಯರ್ ಮಾಡಿ. ಅದು 3 ಆಯ್ತು ಸರ್. ಆಯ್ತಾ? ಮೇಲ್ಗಡೆದು 30. ಆ ಬಾರ್ಡ್ರಿಗೆ ಬಿಟ್ಟು 10 ಮೀಟರ್ ಬಿಟ್ಟರು 14 ಶುರು ಆಗುತ್ತೆ. ನಿಮ್ಮ 10 ಗುಂಟೆ ಏನಿದೆ ನಿಮ್ಗೆ ಹಾಗೆ ಸಿಗುತ್ತೆ. ಇದು ಬರೀ ನಮ್ಮ ಜಾಗ ಅಂದರೆ ಹಳ್ಳ, ನೀವು ಕಾಲುವೆ ಏನಾರ ಹೇಳ್ಕೊಳ್ರಿ. 33 ಮೀಟರ್ಸ್ 33 ಮೀಟರ್ಸ್ 33 ಅಡೀಸು 10 ಮೀಟರ್ ಫೋನ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಅಲ್ಲಿಂದ ಮತ್ತೆ 10 ಗುಂಟೆ ಜಾಸ್ತಿ ಬರುತ್ತಲ್ಲ. 10 ಗುಂಟೆ ಜಾಸ್ತಿ ಬರುತ್ತಲ್ಲ. ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಮಾತಾಡ್ತಾ ಇರೋದು ಈಗ 33 ಅಡಿ ಬಿಟ್ಟು ನಿಮಗೆ ಪಕ್ಕಕ್ಕೆ ಹೋಗೋದು ನೀವು ಹೇಳಿದ ಅರ್ಥ ಆಯ್ತು ನನಗೆ. ಅಷ್ಟೇ.
ಮೇಲ್ಗಡೆ ಪಾಯಿಂಟ್ ಈಗ ನಮಗೆ ಬಂತಾ? ಅಲ್ಲ ಸರ್, ಈ ಪಾಯಿಂಟ್ ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದಾರಲ್ಲ ಈಗ ಇಲ್ಲಿಗೆ. ಆ ಪಾಯಿಂಟ್ ಈಗ 33 ಅಡಿ ಇಟ್ಕೊಂಡಿದ್ದಾರೆ ಚೈನು. 33 ಅಲ್ಲಿ ಮೇಲಿಂದ 10 ಗುಂಟೆ ಲೆಕ್ಕಕ್ಕೆ ಎಷ್ಟು ಬರುತ್ತೆ? ಹಿಂಗೆ ಮಾಡೋದು ಅಷ್ಟೇ ಬರುತ್ತೆ. ಹಾಂ, ಓಕೆ. 1100, 200, 1300 ಹಳೆದವರೆಗೂ ಮಾಡಿಲ್ಲ ಅವರು. 1800 ಯಾವುದು? ಅದು ನಿಮ್ದಲ್ವಾ? ಬದಿದಲ್ಲಿ ಜಾಗ ಬಿಟ್ಟಿದ್ದಾರಲ್ಲ ಸರ್, ಎಲ್ಲೇ ನೋಡೋಗಿ. ಯಾವುದು ಇಲ್ಲಿ ಬಿಟ್ಟಿಲ್ಲ, ನೋಡೋಗಿ. ನಮ್ ಸರಿ ಇದೆ, ನಿಮ್ ಸರಿ ಇಲ್ಲ ತೋರಿಸಿ. ಮಾಡ್ತೀವಿ ಈಗ ಇಲ್ಲಿ ಬಂದಿರೋ ಇಶ್ಯೂನ ಸಾರ್ಟ್ ಔಟ್ ಮಾಡಿ. ಸುಮ್ಮನೆ ಊರಲ್ಲಿ ನಾವು ಸೃಷ್ಟಿ ಮಾಡ್ಕೊಂಡು ಕ್ಲಿಯರ್ ಮಾಡಿ. ನಾವು ಅನ್ಕೊಂಡಿದ್ದು ಅದಕ್ಕೆ ಅಲ್ವೇ ಅಂತ. ಇವಾಗ ನಿಮ್ಗೆ ಆ ಕಡೆ ಪ್ರಾಬ್ಲಮ್. ಬಾಯ್ಲಿ. ಕರೆಕ್ಟ್ ಸರ್. ಈ ನಂಬರಲ್ಲಿ ಯಾರಿದ್ದಾರೋ ಅವ್ರದ್ದಾಗುತ್ತೆ. ಓಕೆ ಸರ್, ಅಷ್ಟೇ. ಅಂದರೆ ಈ ಕಾಲೇ ಕ್ಲೋಸ್ ಮಾಡ್ಕೊಳ್ಳೋಣ. ಈ ಕಡೆ ಕ್ಲೋಸ್ ಮಾಡ್ಕೊಂತಿರೋ ಬಿಡ್ತಿರೋ ನಮ್ದಲ್ಲ, ನನ್ನ ಜಾಗ ಇದು. ಸರ್ವೆ ನಂಬರ್, ಇಳುವಳಿ ನಂಬರ್, ಇದರಿಂದ ಕಾಲುವೆ. ಇಲ್ಲಿಂದ 33 ಅಡಿನಾ? ಬಾಯ್ಲಿ ಇವ್ರದ್ದು ಎಷ್ಟು ಬರುತ್ತೆ? ಇಲ್ಲಿಂದ 33 ಅಡಿನಾ ಸರ್? ಹಾಂ, ತೋರಿಸ್ಬಿಡ ಹಂಗೆ. ಅಲ್ಲೊಂದು ಪಾಯಿಂಟ್ ಇದೆ, ತೋರಿಸ್ಬಿಡೋದು ಹಂಗೆ. ಇಲ್ಲಿಂದ ಆಚೆಗೆ ಸರ್, ಇಲ್ಲಿಂದ ಆಚೆಗೆ, ಅದರಿಂದ ಆಚೆಗೆ ಅಷ್ಟೇ ಮೂಲೆ. ಈಗ 3 ಪಾಯಿಂಟ್ ಆಚೆಗೆ ಇಲ್ಲೊಂದು ಕುಚ್ಚು ಹಾಕೋ ಬಿಡ್ಬೇಕಾದ್ರೆ. ಪಾಯಿಂಟ್ ನೆನಪಿಕೋ. ಪಾಯಿಂಟ್ ಒಂದು ಇದನ್ನು ಪಾಯಿಂಟ್ 3, ಇದು ಸರ್ವೆ ನಂಬರ್ 3. ಏನಿದೆ ಇಲ್ಲಿ ಇದೆ ಹಾಕ್ಬಿಡ್ತೀನಿ. ಇಲ್ಲೊಂದು ಹೊಡೆದಿದ್ರಲ್ಲ ಇದು. ಅದೇ ಕಲ್ಲು ಅಲ್ಲಿಂದ ಆಚೆಗೆ ಇದು 3 ಇನ್ನು ನಮ್ಮ ಅಲ್ಲಿ ಬರುತ್ತೆ. 3 ಅಡಿ 2.5 ಅದನ್ನ ಆ ಕಡೆ ತೊಳೆದ್ರೆ ಆಯ್ತು. ಏನು ತೊಂದರೆ ಇಲ್ಲ. ಅದು ಇಲ್ಲಿ ನೋಡಿ ನಮ್ಗೆಲ್ಲೂ ಎಲ್ಲ ಮನೆಗಳೇ ಇರೋದು, ಎಲ್ರಿಗೂ ಡಿಸ್ಟರ್ಬ್ ಆಗ್ತಾ ಇದೆ. ಆದ್ರೂ ನಾವು ಯಾವುದೇ ರೀತಿ ಕಂಪ್ಲೇಂಟ್ಸ್ ಎಲ್ಲೂ ನಾನು ಕೊಟ್ಟಿಲ್ಲ. ಈಗ ಅವ್ರಾಗ ಅವ್ರು ಬಂದಾಗ ನೀವು ಕ್ರಿಯೇಟ್ ಮಾಡಲೇಬೇಕು. ಹೌದು, ಯಾಕಂದ್ರೆ ನಾನೊಬ್ಬ ದಲಿತ ಅಂತ ನಾನು ಸುಮ್ಮನೆ ಇದ್ದೀನಿ. ಇಲ್ಲಿ ಬೇರೆ ಥರನೇ ನಡೀತಾ ಇದೆ. ಇಲ್ಲಿ ಏನು ಗೊತ್ತಾ, ನಾವು ದೊಡ್ಡವರಾಗ್ಬಿಡ್ತೀವಿ, ನಾವು ಚೆನ್ನಾಗಿ ಆಗ್ಬಿಡ್ತೀವಿ. ಯಾಕಂದ್ರೆ ಆ ಕಾಲದಲ್ಲಿ ದಲಿತರು ಹೆಂಗಿದ್ರು, ಈ ಕಾಲದಲ್ಲೂ ಹಂಗೆ ಇರ್ಬೇಕು. ಅವ್ರಿಗೆ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ನಮ್ಮನ್ನ ಮೇಲೆ ಕೆತ್ತುತ್ತಾರಕ್ಕ ಅವರು. ಇಲ್ಲಾಂದ್ರೆ ನೋಡಿ, 2015ರಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂಡೆ, ಗೆದ್ದೆ. ಅವನ್ನ ತುಳಿಬೇಕು, ಮಟ್ಟ ಹಾಕ್ಬೇಕು ಅಂದ್ಬಿಟ್ಟು 2020ರಲ್ಲಿ ನನ್ನನ್ನು ತುಳಿಬೇಕಂತ ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟು ಸೋಲ್ಸ್ಬಿಟ್ರು. ಆದರೂ ನಮ್ಮ ಮಿಸ್ಸಸ್ ನಾನು ಗೆಲ್ಸ್ಕೊಂಡೆ 2ನೇ ವಾರ್ಡಲ್ಲಿ. ಯಾಕಂದ್ರೆ ನಾನು ಮಾಡಿರತಕ್ಕಂಥ ಅಭಿವೃದ್ಧಿ, ನಾನು ಮಾಡಿರ್ತಕ್ಕ ಕೆಲಸ, ನಾನು ಮಾಡಿರ್ತಕ್ಕಂಥ ಸಹಾಯ ನನ್ನ ಮಿಸ್ಸಸ್ನ ಗೆಲ್ಲಿಸ್ತು. ಈಗಲೂ ನನ್ನ ಮೇಲೆ ಷಡ್ಯಂತ್ರ ಮಾಡಿ ಈ ನೆಕ್ಸ್ಟ್ ಬರೋಂಥ ಎಲೆಕ್ಷನಲ್ಲಿ ತುಳಿಬೇಕಂತೇಳಿ ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅಷ್ಟೇ. ನಾನು ಕಿಡಿಗೇಡಿಗಳು ಅಂತಂದ್ರೆ ನಾನು ಏನಕ್ಕೆ ಅರ್ಥ ಇದಕ್ಕೆ ಕೊಡಪ್ಪ ಒಂದು ನಿಮಿಷ ಅರ್ಜಿ ಎಲ್ಲಪ್ಪ ಅದು ಅಲ್ಲ. ನಾವು ಕಿಡಿಗೇಡಿಗಳು ಅಂತಂದ್ರೆ ನಾವು ಏನಕ್ಕೆ ದೊರಡೆ ಮಾಡಿದ್ದೀವ, ಕಳ್ತನ ಮಾಡಿದ್ದ, ಮೋಸ, ಇನ್ನೊಂದು ಮತ್ತೊಂದು ಕೊಲೆ ಏನಾದರೂ ಮಾಡಿದ್ರೆ ದಯವಿಟ್ಟು ನಾನು ಕಿಡಿಗೇಡಿಗಳು ಅಂತೇಳಿ ನಾನು ಅರೆಸ್ಟ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, ನನ್ನೇ ಅರೆಸ್ಟ್ ಮಾಡಿ. ಕಿಡಿಗೇಡಿಗಳು ಅಂದ್ರೆ ಪದ ಏನು ಅರ್ಥ? ಅಲ್ಲ, ಅರ್ಜಿ ಕೊಡೋದ್ರಲ್ಲಿ ಒಂದು ನ್ಯಾಯತನ ಇದೆ ನಾನು ಹೇಳ್ತಾ ಇರೋದು. ಅಲ್ಲಿ ಎಲ್ರಿಗೂ ಕೊಡಿ, ನನ್ನ ಸಮುದಾಯಕ್ಕೆ ಮಾತ್ರ ನೀವು ಅನ್ಯಾಯ ಮಾಡಬೇಡಿ. ಎಲ್ರಿಗೂ ಕೊಡಿ. ಕಾನೂನು ಎಲ್ರಿಗೂ ಒಂದೇ ಹೇಳ್ತೇವೆ, ಸಂವಿಧಾನ ಎಲ್ರಿಗೂ ಒಂದೇ. ನಾನು ಹೇಳ್ತಾ ಇರೋದು ಈಗ ನಾನು ಮೇಲ್ಜಾತಿ ಕೀಳ್ ಜಾತಿ ಅನ್ನೋದಲ್ಲ. ಬನ್ನಿ, ಅಲ್ಲಲ್ಲ, ಬರೀ ನಿಮ್ಮ ತನನ ಮಾತ್ರ ನೀವು ಮುಚ್ಚಿಕೊಂತ ಇದ್ದೀರಾ. ದಲಿತರನ್ನ ಮಾತ್ರ ಬೀದಿಗೆ ಎಳಿತಾ ಇದ್ದೀರಾ. ನಮ್ಮನ್ನ ಮಾತ್ರ ಕಿಡಿಗೇಡಿಗಳು ಅಂತ ನೀವು ಅಂದ್ಬಿಟ್ರೆ ಮತ್ತೆ ಇದಕ್ಕೆ ಅರ್ಥ ಏನೋ? ಕಿಡಿಗೇಡಿಗಳ ನಾವು ಇದಕ್ಕೆ ಆಕ್ಷನ್ ತಗೊಳ್ಳೇಬೇಕಾಗ. ದಯವಿಟ್ಟು ಏನ್ ಗೊತ್ತಾ, ಕಿಡಿಗೇಡಿಗಳು ಅಂದ್ರೆ ಅರ್ಥ ನಿಮ್ಗೆ ಗೊತ್ತಿರ್ಬೇಕಾ, ಅವ್ರಿಗೆ ಗೊತ್ತಿರ್ಬೇಕಾ ಗೊತ್ತಿಲ್ಲ. ಕಿಡಿಗೇಡಿಗಳಂದ್ರೆ ಏನು? ಯಾವ ರೀತಿ ಕಿಡಿಗೇಡಿತನ ನಾವು ಮಾಡಿದೀವಿ ತೋರಿಸಿ, ಪ್ರೂವ್ ಮಾಡಿ. ನಾನು ಅದೇ ಕೇಳ್ತಾರೆ, ಯಾವ ರೀತಿ ಕಿಡಿಗೇಡಿ ನಾನು ಮಾಡಿದ್ದೀನಿ. ಆಮೇಲೆ 61 ಬಿಡಲ್ಲ, 61 ಸರ್ವೆ ನಂಬರ್ ಅಲ್ಲಕ್ಕ, ಸರ್ವೆ ನಂಬರ್ 61ರಲ್ಲಿ 2 ಎಕರೆ ಚಿಲ್ಲರೆ ಖರಾಬ್ ಇದೆ. ಗುರ್ಸಿ ಎಲ್ಲರೂ ನಡಿ ಅಲ್ಲಿಗೆ ಅರ್ಜಿ ಕೊಡಿ. ನೀವ್ ಯಾಕೆ ಅವ್ರ ಮೇಲೆ ಕೊಡ್ತಾ ಇಲ್ಲ? ಯಾಕಂದ್ರೆ ನಿಮ್ಮ ಸಮುದಾಯದವ್ರು ಅಂತ ನೀವು ಮುಚ್ಚಿಕೊಂತ ಇದ್ದೀರಾ ಅಷ್ಟೇ. ನಿಮ್ಮ ಸಮುದಾಯದವ್ರಲ್ವಾ? ನಮ್ಮ ಸಮುದಾಯದವ್ರಾದ್ರೆ ಎತ್ತಿ ಗಾಳಿಗೆ ತೂರ್ತೀರಾ, ನಿಮ್ಮ ಸಮುದಾಯದವ್ರಾದ್ರೆ ಮುಚ್ಚಿಕೊಂತೀರಾ. ಇಲ್ಲೇ ಪಕ್ಕದಲ್ಲಿ ಇದೆ ಖರಾಬ್ ಜಾಗ. ಬನ್ನಿ ಗುರ್ಸಿ, ನಿಮ್ಮ ಜಾತಿಯವ್ರ ಮೇಲೆನೆ ನೀವೇ ಅರ್ಜಿ ಕೊಡಿ. ನಿಮ್ಮ ಜಾತಿಯವ್ರ ಮೇಲೆ ನೀವೇ ಅರ್ಜಿ ಕೊಡಿ, ಅದಕ್ಕೆ ನಾನು ಒಪ್ಕೊಂತೀನಿ. ಆಯ್ತು, ನೀನು ಏನೋ ಸಮಾಜಕ್ಕೆ ಒಂದು ಒಳ್ಳೆತನ ಮಾಡ್ತಾ ಇದೆಯಾ ಅಂದ್ಬಿಟ್ಟು ನಾನು ನಿನ್ನ ಶಬಾಷ್ ಅಂತ ಹೇಳ್ತೀನಿ ಬೇಕಾದ್ರೆ.
ಆದ್ರೆ ನೀವು ಆ ಥರ ಮಾಡ್ತಿಲ್ಲ, ಬರೀ ದಲಿತರನ್ನೇ ನೀವು ತುಳಿಬೇಕಂತ ಪ್ರಯತ್ನ ಪಟ್ಟಿದ್ದೀರಿ. ಅಂದ್ರೆ ಬರೀ ಇದು ದಲಿತರಿಗೆ ನ್ಯಾಯ ಎಲ್ಲಿ ಸಿಗ್ತಾ ಇದೆ? ದಲಿತರಿಗೆ ನ್ಯಾಯ ಸಿಗಬೇಕು, ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ನಾವು ಏನೇ ಕಾರ್ಯಕ್ರಮ, ಈ ದಲಿತರ ಕಾರ್ಯಕ್ರಮ ಅಂದರೆ ನಾವು ಯಾವತ್ತೂ ಬಿಟ್ಕೊಡಲ್ಲ. ಯಾಕಂದರೆ ನಮ್ಮ ದಲಿತರು ಮುಂದೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಈ ಕಿಡಿಗೇಡಿಗಳು ಯಾರು ಏನೇನಿದ್ದಾರೆ, ಇವ್ರ ಮೇಲೆ ಏನಿಲ್ಲ ಅಲ್ಲದ ಸಲ್ಲದ ಅಪರಾಧ ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಕಾನೂನು ರೀತಿ ನಾವು 100% ಹೋಗ್ತೀವಿ. ಈ ಜಾಗಕ್ಕಂತೂ ದಲಿತರಿಗೆ ಸೇರ್ಬೇಕು, ಈ ಜಾಗ ದಲಿತರಿಗೆ ಆಗ್ಬೇಕಿದು. ಬೇರೆ ಯಾರು ಬಂದು ಇಲ್ಲಿ ಕುತ್ಕೊಳ್ಳೋಕ್ಕಿಲ್ಲ. ನೋಡಕ್ಕೆ ಭೂಗಳ್ಳರು ಅಂತ ಹಾಕಿದ್ದಾರೆ. ನಾವು ಭೂಗಳ್ಳರ? ನಾವು ಯಾವ ಭೂಮಿ ಕಳ್ತನ ಮಾಡಿದ್ರಪ್ಪ? ಯಾವ ಭೂಮಿ ಕಳ್ತನ ಮಾಡಿದ್ವಿ? ನಮ್ಮ ತಾತನ ಕಾಲದ ತಲೆಮಾರು ಆ ಕಾಲದಿಂದ ನಾವು ಇಲ್ಲಿ ಇದ್ದೀವಲ್ಲ. ಸಿನ್ಸ್ ಫ್ರಮ್ 81, 82 ಇಂದ ನಾವು ಇಲ್ಲಿ ಇದ್ದೀವಲ್ಲ. ನಾವು ಭೂಗಳ್ಳರ? ನಾವು ಬೇರೆಯವ್ರ ಜಾಗಕ್ಕೆ ಹೋಗಿ ನಾವು ಕಾಂಪೌಂಡ್ ಹಾಕಿದೀವಿ, ಮನೆ ಕಟ್ಟಿದೀವ? ನಮ್ಮ ಜಾಗನ ನಾವು ಉಳಿಸ್ಕೊಳ್ಳೋಕೆ ನಾವು ನಮ್ಮ ತನನ ನಾವು ಬಳಸ್ಕೊಂಡಿದ್ದೀವಿ. ಬಿಟ್ರೆ ಕಳ್ತನ ಮಾಡೋದು ಅವರು. ಭೂಗಳ್ಳತನ ನಾವೆಲ್ಲಾದ್ರೂ ಮಾಡಿದ್ರೆ ದಾಖಲಾತಿ ಕೊಡಿ, ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಸರ್ವೆ ಮಾಡಿ ಯಾರು ಹೋಗ್ಬೇಕು, ಯಾರಿಗೇನಿದೆ ಅದ್ರ ರೀತಿ ಮಾಡ್ಕೊಂಡ್ಲಿ. ಸುಮ್ಮನೆ ಜಗಳ ಮಾಡ್ಕೊಂಡು ಹೋದ್ರೆ ಅದು ನಡೆಯೋದೇ ಬೇರೆ ಕತೆ. ಅಷ್ಟೇ. ಇಷ್ಟು ಸುಮ್ಮನೆ ಇದ್ದಾರೆ, ಇನ್ನು ಮುಂದೆ ಸುಮ್ಮನೆ ಇರಕ್ಕೆ ಅಲ್ಲಕ್ಕ. ಈಗಲೂ ನಾನು ಮಾಧ್ಯಮ ಮಿತ್ರರಲ್ಲೇ ಕೇಳ್ಕೊಂತೀನಿ, ಏನ್ ಗೊತ್ತಾ, ಈಗಲೂ ನಮ್ಮನ್ನ ದೇವಸ್ಥಾನದೊಳಗೆ ಸೇರ್ಸಲ್ಲ, ಬಸವೇಶ್ವರ ದೇವಸ್ಥಾನದೊಳಗೆ ಸೇರ್ಸಲ್ಲ. ಬೇಕಾದ್ರೆ ಆಯ್ತು, ಅವ್ರ ಸಮುದಾಯದವ್ರ ಜೊತೆ ನಮ್ಮನ್ನು ಕರ್ಕೊಂಡೋಗಿ ನೀವು ಒಳಗಡೆ ಬಿಡಿ ಅಂತ ನಮ್ಮನ್ನ ಕೇಳ್ಕೊಂಡೆ, ಬಿಡಲ್ಲ ಅವ್ರು. ಯಾವ್ದೇ ಕಾರಣ ಬಿಡಲ್ಲ. ಈಗ ನಾನೊಂದು ಮಾತು ಹೇಳ್ತೀನಿ, ನಮ್ಮ ದುನಿಯಾ ವಿಜಯ್ ಲ್ಯಾಂಡ್ ಲಾರ್ಡ್ ಮೂವಿ ಮಾಡಿದ್ದಾರೆ. ಅವರು ಒಬ್ಬ ಕುರುಬ ಸಮುದಾಯದಲ್ಲಿ ಹುಟ್ಟಿರೋ ಅವ್ರು ತಕ್ಕವರು. ಅವ್ರ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ, ಆಯ್ತಾ. ಉಳುವವನೇ ಭೂಮಿಯ ಒಡೆಯ ಅಂತ ಹೇಳ್ಬಿಟ್ಟು ಅವ್ರು ತಾರಿಸಿ ಪ್ರಪಂಚಕ್ಕೆ ಸಾರಿದ್ದಾರೆ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಅಂತೆ. ಅದು ನಾನು ನೋಡಿಲ್ಲ, ಗೊತ್ತಿಲ್ಲ ನನಗೆ, ನೋಡಿಲ್ಲ. ಬಟ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಅವರು ಒಂದು ಕುರುಬ ಸಮುದಾಯ ಅಲ್ವಾ? ನಮ್ಮ ಕಾನ್ಸ್ಟಿಟ್ಯೂಷನ್ ಅವ್ರು ಮಾಡಿಲ್ವಾ? ಎತ್ತಿ ಹಿಡ್ದಿಲ್ವಾ? ಜನಗಳಿಗೆ ತೋರಿಸಿಲ್ವಾ? ನಮ್ಮ ತಾಲೂಕು ಜನಕ್ಕೆ ತೋರಿಸಿದ್ದಾರೆ ಅವರು. ನಮ್ಮ ತಾಲೂಕಿನ ಹಲವಾರು ನಾಯಕರು ನಮ್ಮ ಮೂವಿನ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳಿ ಅಂದ್ಬಿಟ್ಟು ಆ ಮೂವಿನ ಕರ್ಕೊಂಡೋಗಿ ತೋರಿಸಿದ್ದಾರೆ. ಅವ್ರಿಗೆಲ್ಲ ವಾಟ್ಸಪ್ ಅಂತ ಹೇಳ್ತೀನಿ ನಾನು. ಈಗ ಎಲ್ಲ ತೆಗೆಸಿ ಇರ್ತದೆಲ್ಲ ಈಗ ಹೇಗೆ ಸ್ವಲ್ಪ ಮಾಡೋಣ. ಸೋಮವಾರ ಮುಂದೋಯ್ತಾ, ಬುಧವಾರ ಸಾಯಂಕಾಲ ಕ್ಲಿಯರ್ ಮಾಡ್ತೀನಿ. ನಾನು ಹೇಳಿದ್ಮೇಲೆ ಮಾಡ್ತೀನಿ. ನಾನು ನೀವು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸಂತೋಷ್ ಮಾಡಲ್ಲ, ಹೊಡಿರಪ್ಪ ದೊಡ್ಡಪ್ಪ ಅಂತ ಹೇಳ್ತಾರೆ. ಆಮೇಲೆ ಅದು ನನಗೆ ದಯವಿಟ್ಟು ಇದನ್ನು ಸರ್ವೆ ಆಗುತ್ತೆ ಎಲ್ರಿಗೂ, ನನಗಾದಂಗೆ ಎಲ್ರಿಗೂ ಏನಿದೆ ರಾಜಕಾಲುವೆ ಅದನ್ನ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನು ಗೊತ್ತಾ, ನನಗೇನಾಗಿದೆಯೋ ಸರ್ವೆ ಇದು ರಾಜಕಾಲುವೆ ಎಲ್ರಿಗೂ ಅದೇ ಥರನೇ ಸರ್ವೆ ಮಾಡಿ ದಯವಿಟ್ಟು ಬಿಡಿಸ್ಕೊಡಿ. ಊರಿನ ಅಭಿವೃದ್ಧಿಗೋಸ್ಕರ ಬಿಟ್ಕೊಡಿ, ಮಾಡಿಸ್ಕೊಡಿ ಅಂತ ನಮ್ಮ ಟಿ ಟಿ ಸಾಹೇಬರಲ್ಲಿ ಮನವಿ. ನಾನು ಮಾಡಿಸ್ಕೊಡ್ತೀನಿ, ಹೇಳಿದ್ದು ನಾನು ನಡ್ಕೋತೀನಿ, ಮಾಡಿಸಿ. ಈಗ ಯಾಕಂದರೆ ಅವರು ಸಿಂಗಮ್ ಅಂತಲೇ ಹೆಸರು ತಗೊಂಡಿದ್ದಾರೆ. ಅವ್ರು ನೀವೇ ರಿಯಲ್ ಸಿಂಹನೇ ಅವರು. ಆಯಿತಾ? ಒಳಗಡೆ ಇರೋದನ್ನ ತಕ್ಕೊಂಡ್ರೆ ಉತ್ತಮ, ತಕ್ಕೊಂಡು ಮಾಡಿ. ಯಾಕಂದರೆ ಎಲ್ಲ ಊರಿನವರೆಲ್ಲ ನೀವು ಯಾವತ್ತಿದ್ರು ಒಂದೇ, ನಾವು ಅಧಿಕಾರಿಗಳು ಬಂದು ಹೋಗಲ್ಲ ಅಷ್ಟೇ. ಆ ಕಡೆನೂ ನಾನೇ ಬೆಳೆದ ಅಷ್ಟೇ. ಇವಾಗ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಏನು ಮಾಡೋದು ಸಂತೋಷ್, ನೀವು ಫುಲ್ ಬಿಚ್ಚಲೇಬೇಕಾಯ್ತು. ಆಯ್ತು ಅಂದರೆ ಗೊತ್ತಾಯ್ತು ಬಿಡಿ. ಅದನ್ನ ಲೆಕ್ಕದಲ್ಲಿ ಬಿಚ್ಕೊಡಿ. ಆಮೇಲೆ ನೀವು ಕೊಡೋದು ಬಿಡೋದು ನನ್ನ ಜವಾಬ್ದಾರಿ. ಒಂದೆರಡು ಅಡಿ ಮುಂದೆ ಹಂಗೆ ತೊಳ್ಬಿಟ್ರೆ ಹೆಂಗಾಗುತ್ತೆ? ಆ ಕಡೆ ಜಾಗ ಆಮೇಲೆ ಇನ್ನೊಂದು ಸಂತೋಷ್, ಈಗ ನೀವು ಇವಾಗ ಏನು ಕಾಂಟ್ರವರ್ಸಿ ಆಗಿ ಏನು ಓಡ್ತಾ ಇದೆಯಲ್ಲ, ಈಗ ನನ್ನ ಜಾಗ ಅಲ್ಲ, ನನ್ನ ಜಾಗದಲ್ಲಿ ನಾನು ಕೊಟ್ಟಿಲ್ಲ, ಮುಗಿದೋಯ್ತು. ನೀವು ಕೊಟ್ಟರು ಅದು ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿತ್ತು, ಅದು ನಮಗೆ ಸಂಬಂಧ ಇಲ್ಲ. ಕೊಟ್ಟಿದ್ರೆ ಕೊಡದೇ ಇದ್ರು ನಿಮಗೆ ಬಿಟ್ಟಿತ್ತು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಆದರೆ ಊರಲ್ಲಿ ಎಲ್ಲರೂ ಒಂಥರ ಇರ್ಬೇಕಾದ್ರೆ ನಾವು ಆ ಥರ ಕೈ ಜೋಡಿಸ್ಕೊಂಡು ಹೋಗೋದು ಉತ್ತಮ. ಅಥವಾ ನಿಮ್ಮ ಕಡೆಗೆ ಒಲವು ಮಾಡಿಕೊಂಡು ನಿಮ್ಮ ಜೊತೆ ಕೈ ಕೊಡ್ಕೊಂಡು ಅವರೊಂದು ನೀವೊಂದು ಬಣ ಆದರೆ ಇದು ಕಾಂಪ್ಲಿಕೇಶನ್. ಒಳ್ಳೆ ಉದ್ದೇಶಕ್ಕೆ ಸದ್ಬಳಕೆ ಆಗುತ್ತೆ ಸರ್. ನಾವು ಆ ಕಾಲದಿಂದನೂ ನೋಡಿ ಸರ್, ಆ ಕಾಲದಿಂದನೂ ನಾವು ಬಣ ಬೇರೆ ಸರ್. ಇಲ್ಲಿ ಏನು ಗೊತ್ತಾ, ಈ ಊರಲ್ಲಿ ನಡೀತಾ ಇರೋದು ಬರೀ ಜಾತಿವಾದ. ನಾವು ಈಗ ಈಗಲೂ ಸರ್ ನನ್ನ ಸರ್ವಿಸ್ ಸುತ್ತಾಗಿದೆ. ಅವರು ಪಾಪ ಎಲ್ಲ ಹೋರಾಟ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಈಗಲೂ ನನಗೊಂದು 40 ವರ್ಷ ಆಯಿತು, ನಾನು ಸುಸ್ತಾಗಿದ್ದೀನಿ. ಅದು ಇಲ್ಲಿ ನಡೀತಾ ಇರೋದೊಂದು ರಾಜಕೀಯ ಏನು. ಆಮೇಲೆ ಒಂದು RSS ಇನ್ನೊಂದು ಮತ್ತೊಂದು ಬರುತ್ತೆ. ಇದು ಕಾಂಗ್ರೆಸ್ BJP ಒಂದು ಪಕ್ಷ.
ಇನ್ನೊಂದು ದಲಿತ ಮತ್ತು ಕುರುಬ 2 ಸಮುದಾಯದ ಗಲಾಟೆಗಳಿಲ್ಲ. ನೋಡಪ್ಪ ನೀನು ಹೇಳ್ದಲ್ಲ 2 ಸಮುದಾಯ ನಾನು ಒಂದು ಸಮುದಾಯ, ಆದ್ರೆ ನಾನು ಯಾವ್ದು ನೋಡ. ಆದ್ರೆ ನನ್ನ ರಿಕ್ವೆಸ್ಟ್ ಏನ್ ಗೊತ್ತಾ ಸರ್, ದಯವಿಟ್ಟು ಆ ಜಾತಿ ಅನ್ನೋದನ್ನ ಅದಕ್ಕೆ ತೊಲಗಿಸಿ ನಮ್ಮನ್ನೆಲ್ಲ ದಯವಿಟ್ಟು ಆ ಬಸವೇಶ್ವರ ದೇವಸ್ಥಾನ ಕರ್ಕೊಂಡೋಗಿ ಬಿಡ್ರಿ ಅಂತ ನಾನು ಕೇಳ್ಕೊಂಡು. ಹೇಳಿ ಸಂತೋಷ್, ಅದನ್ನೇ ನಿಮ್ಗೆ ಹೇಳ್ತಾರೆ. ಬನ್ನಿ ಅದೇನಾಗಲ್ಲ. ನಿಮ್ ಜೊತೆ ನಾನು ಕೂತಿದ್ದೀನಿ. ಆಮೇಲೆ ದಯವಿಟ್ಟು ನನ್ನ ಮನವಿ ಏನು ಗೊತ್ತಾ, ಒಬ್ಬರು ಹತ್ತುತ್ತಾ ಇದಾರೆ ಅಂದ್ರೆ ತುಳಿಯೋದಕ್ಕಂತೂ ಪ್ರಯತ್ನ ಪಡಬೇಡಿ. ಒಂದು ಮನುಷ್ಯನಲ್ಲಿ 2 ಗುಣ ಇರ್ಬೋದು ಸರ್, ಒಂದು ಪರ ಇರ್ಬೋದು, ಒಂದು ವಿರೋಧ ಇರ್ಬೋದು. ಯಾವತ್ತಷ್ಟು ಪರ ಇದ್ದಾನೆ ಅಂದ್ಬಿಟ್ಟು ಮೇಲೆ ಕತ್ತಬಾರ್ದು, ವಿರೋಧ ಇದ್ದಾನೆ ಅಂದ್ಬಿಟ್ಟು ಯಾವತ್ತು ತಾಳ್ಮೆಯಿಂದ ಇರಬೇಕು. ಅದು ಬಿಟ್ಟು ಕೆಡ್ಕೋದು ಇದೆಲ್ಲ ಮಾಡಬಾರ್ದು. ಈಗ ನಿಮ್ಗೆ ಏನ್ ನ್ಯಾಯನೋ ನನಗೂ ಅದೇ ಅಂತಾನೆ. ಈಗ ನನಗೆ ನಂದು ಎಡ್ಕೊಂಡು ಹೋಗ್ಲಿ ಅನ್ನೋದೇ ಆಯ್ತು ಇವತ್ತು. ಸರ್ ನನಗೆ ಈ ಕಾಲ ಇಲ್ಲ ಸರ್, ಆ ಕಾಲದಿಂದ ನಾನು 50 ವರ್ಷದಿಂದ ಇಲ್ಲಿ ಬಂದಿರೋದು. 15 ವರ್ಷ ನನಗೆ ಅವಾಗ ಬಂದವನು ಈಚೆಗೆ, ಅದಕ್ಕೆ ಹೇಳ್ತಾ ಅವತ್ತಿಂದ ನೋಡಿದ್ದೀನಿ. ಇಲ್ಲಿ ಬಣ ಬೇರೆ. ಆಮೇಲೆ ದಯವಿಟ್ಟು ಈಗ ನನ್ನನ್ನ ಯಾವ ರೀತಿ ನೀವು ಕೆಣಕಿ ಇದು ಮಾಡಿದ್ರು ಅದೇ ತರ ಇಲ್ಲಿ ರಾವಿತ್ ಇಂಡಸ್ಟ್ರಿ ಇರ್ಬೋದು, ಅಲ್ಲಿ ಇನ್ನೊಂದು ಕಾಮಧೇನು ಇಂಡಸ್ಟ್ರಿ ಇರ್ಬೋದು, ಇಲ್ಲಿ ಯಾವುದೇ ರೀತಿ ಕನ್ವರ್ಷನ್ ಆಗಿಲ್ಲ. ಆಮೇಲೆ ಇನ್ನೊಂದು ಮತ್ತೊಂದು ಟ್ಯಾಕ್ಸ್ ಕಟ್ಟಿಲ್ಲ, ಲೈಸೆನ್ಸ್ ಇಲ್ಲ, KIB ಪರ್ಮಿಷನ್ ಹೆಂಗ್ ತಗೊಂಡ್ಕೊಂಡಿದ್ರೆ ಗೊತ್ತಿಲ್ಲ. ದಯವಿಟ್ಟು ಇದ್ರ ಮೇಲೆಗೆ ಮಾರ್ಗದ ಪಂಚಾಯತಿ PDO ಅವರಲ್ಲಿ ಮನವಿ, ನಮ್ಮ DD ಸಾಹೇಬರಲ್ಲಿ ಮನವಿ, ಇದನ್ನ ದಯವಿಟ್ಟು ಇದನ್ನ ಬಗ್ಗೆ ಗಮನ ಹರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಅದಕ್ಕೆ ಸಿಂಪಲ್. ಆಮೇಲೆ ಇನ್ನೊಂದು ಪ್ರಶ್ನೆ, ಇಲ್ಲಿ ಕಾಣದ ಕರ ಬಂತು ಸ್ವಲ್ಪ ಇದಾವೆ ಸರ್, ಒಂದು 18 ಗುಂಟೆ ಇರ್ಬೋದು ಇಲ್ಲಿಂದ ಆಚೆಗೆ. ಅದರಲ್ಲಿ ಎಲ್ಲ ಮನೆಗಳೆಲ್ಲ ಕಟ್ಕೊಂಡು ಏನೇನೋ ಮಾಡಿದ್ದಾರೆ, ಅದರಲ್ಲಿ ಇರೋರೇ ಕಟ್ಕೊಂಡಿದ್ದಾರೆ. ನಾನು ಬಡವ್ರಿಗೆ ಬಿಡಿಸಿ ದಯವಿಟ್ಟು ಯಾರು ಸೂರು ಇಲ್ವೋ ಅವ್ರಿಗೊಂದು ಸ್ವಲ್ಪ ಸೂರು ಕೊಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಚೆಕ್ ಮಾಡಿ, ದಯವಿಟ್ಟು ಸೂರು ಇಲ್ದವ್ರಿಗೆ ಸೂರು ಕೊಡಿ. ಯಾವ ಚೆಕ್ ಮಾಡಿ. ಖರಾಬ್ ಲ್ಯಾಂಡ್ ತುಂಬಾ ಇದಾವೆ ಸರ್ ದಯವಿಟ್ಟು. ಆಮೇಲೆ ನಾನು ಕೆಲವೊಂದು ಸರ್ವೆ ನಂಬರ್ಗಳಿದೆ, ಅದ್ರ ಬಗ್ಗೆ ಗಮನ ಹರಿಸಿ. ಖರಾಬ್ ಲ್ಯಾಂಡ್ನ ದಯವಿಟ್ಟು ನಮ್ಮ ದಲಿತರಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಯಾರಿಗಿಲ್ವೋ ಅವ್ರನ್ನ ಗುರುಸಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಅವ್ರಿಗೆ ಒಂದು ನೆಲೆ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಅಷ್ಟೇ ಸರ್. ಅಲ್ಲ ದೇವಸ್ಥಾನಗಳಿಲ್ಲ ಅಂತ ಇನ್ನೊಂದು ಖರಾಬ್ಗಳೆಲ್ಲ ಅವರೇ ಹಾಕೋಬಿಟ್ಟು ದೇವಸ್ಥಾನಗಳು ಎಲ್ಲಿ ಬಂದ್ಬಿಡುತ್ತೆ ನೋಡ್ರಿ ಒಂದು ನಿಮಿಷ. ದೇವಸ್ಥಾನಕ್ಕೂ ಕೊಡಿ, ಮಹಿಳಾ ಭವನಕ್ಕೂ ಕೊಡಿ. ಬುಧವಾರ ಈಗ 1 ಲಕ್ಷ ಕ್ಲಿಯರ್ ಆಯ್ತು. ಮಹಿಳಾ ಭವನ ಕೊಡಿ ಸರ್. ಆಮೇಲೆ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಕೊಡಿ. ಊರಲ್ಲಿ ಲೈಬ್ರರಿ ಇಲ್ಲ, ಲೈಬ್ರರಿ ಕೊಡಿ. ಸ್ವಲ್ಪ ಈ ಕಡೆ ನಿಮ್ಮ PDO ಇಲ್ಲೇ ಇರ್ತಾರೆ, ನೀವು ಮಾತಾಡ್ತೀವಿ. ಇನ್ನೊಂದು ಐತೆ ನಾವು ಸರಿ, ಬುಧವಾರದಷ್ಟು ನೀವು ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲಿಯರ್. ಸೊ ಈಗ ಯಾವ ಸಮುದಾಯಕ್ಕೂ ಯಾವ ಇಲ್ಲ ಇದು ಎಲ್ಲರಿಗೂ ಇಷ್ಟೇ ಮಾಡ್ಕೊಳ್ಳಿ. ಸತೀಶ್ ಎಲ್ಲರಿಗೂ ಇಷ್ಟ ಹೇಳೋದು, ಯಾವುದು ನಾವು ಯಾವ ಸಮುದಾಯಕ್ಕೂ ಕೊಟ್ಟಿಲ್ಲ, ಯಾವ ಮಸೀದಿಗೂ ಕೊಟ್ಟಿಲ್ಲ, ಸರ್ಕಾರದ ವತಿಯಿಂದ ಯಾವುದೇ ಅಧಿಕೃತವಾಗಿ ಯಾರಿಗೂ ನಾವು ಕೊಟ್ಟಿಲ್ಲ. ಅವ್ರವ್ರ ವೈಯಕ್ತಿಕವಾಗಿ ಅವ್ರವ್ರು ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನಮ್ಮ ಜಾಗ ಏನಿದೆ ಅದನ್ನು ನಾನು ತೋರಿಸಿದ್ದೀನಿ. ನಮ್ಮ ಜಾಗ ಬಿಟ್ಟು ಅವ್ರಿಗೆ ಮಾಡ್ಕೊಳಕ್ಕೆ ಒಂದು ಇದನ್ನು ತೋರಿಸಿದ್ದೀನಿ, ಮಾರ್ಕಿಂಗ್ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಅದನ್ನು ಈಗ ಅವ್ರು ಬುಧವಾರದೊಳಗೆ ತೆರವು ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಬುಧವಾರದೊಳಗೆ ಅವ್ರು ತೆರವು ಮಾಡ್ಕೊಂತಾರೆ, PDO ಸಾಹೇಬರು ಅದನ್ನು ಫಾಲೋಅಪ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊತಾರೆ. ಅದು ಬಿಟ್ಟು ಇಲ್ಲಿ ಯಾವುದೇ ರೀತಿಯಾದ ಸಮುದಾಯ ಆಗಲಿ ಜಾತಿ ಆಗಲಿ ಮಾಡ್ತಾ ಇಲ್ಲ, ಯಾರಿಗೂ ಕೊಟ್ಟಿಲ್ಲ. ಸರಿನಾ? ಥ್ಯಾಂಕ್ ಯು ಸರ್. ಫೋಟೋ ಸ್ಟೇ ತಗೊಂಡ್ಮೇಲೆ ಏನೇನಿದೆ ಅದನ್ನೇ ನೀವು ಯಾಕೆ ಮಾಡ್ಕೊಂಡು ಅಂದರೆ ಏನೇನು ಗೊತ್ತಾ, ನಾವು ಬುದ್ಧಿಸ್ತಾರಲ್ಲ ಒಂದು ಬರೀ ಜಾತಿವಾದ, ಲೀಗಲ್ಲ ಹೋಗೋಣ ಬರೀ ಜಾತಿವಾದ. ತಪ್ಪಿಸ್ಕೊ ಹೋಗ್ಲಿಲ್ಲ, ಅವರೇ ಅವರ್ಸ್ಕೊಂತಾರೆ, ಗೊತ್ತಾಗಲ್ಲ ಇವಾಗ. ಆಮೇಲೆ ಇಲ್ಲಿ ಇವ್ರನ್ನ ನಮಗೆ ಆ ಕಾಲದಿಂದ ತಾತನ ಕಾಲದಿಂದನೂ ಗಲಾಟೆಗಳಿಲ್ಲ, ಅವರು ಇಷ್ಟೆಲ್ಲ ಕ್ರಿಯೇಟ್ ಮಾಡ್ತಾರೆ. ಈಗ ಅವ್ರು ಮಾತ್ರ ಕಂಪ್ನಿಗಳೆಲ್ಲ ಕಟ್ಕೊಂಡು ಚೆನ್ನಾಗಿ ಹೆಂಗೆ ಬೇಕು ಹೆಂಗೆ ಇರ್ಬೋದು. ನಾವಿಲ್ಲಿ ಏನೋ ಸಣ್ಣ ಪುಟ್ಟ ಮಾಡಿದ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಬರೀ ಜಾತಿ ಪದ್ಧತಿ, ಬರೀ ಜಾತಿ ಜಾತಿ ಜಾತಿ. ನಮ್ಮವ್ರನ್ನ ದೇವಸ್ಥಾನಕ್ಕೆ ಬಿಡಲ್ಲ, ನಮ್ಮವ್ರನ್ನ ಮನೆಗೆ ಸೇರಿಸ್ಕೊಳ್ಳಲ್ಲ. ಈಗಲೂ ಆ ಪದ್ಧತಿ ಇದೆ. ಅದೆಲ್ಲ ಯಾರು ಹೋಗ್ಲಾಗ್ತಲ್ಲ, ಬರೀ ಇಂಥದಕ್ಕೆ ಮಾತ್ರ ಓಡ್ಬೇಕು. ಇದ್ದಾರೆ ನೋಡಿ ಇಲ್ಲಿ ಮುಂದೆ ಇದೆ ಅಲ್ಲ, ಅವ್ರು ಮಾತ್ರ ಕಂಪ್ನಿಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿರ್ಬೋದು, ರಾಯಲಿಟಿಗೆ ಇರ್ಬೋದು. ಖರಾಬುಗಳು ಜಾಗ ಮಾಡಿಕೊಂಡು ಎಲ್ಲ ಒತ್ತುವರಿ ಮಾಡಿ ನಂಬರ್ ಕಾಣೋದು ಖರಾಬುಗಳೆಲ್ಲ ಇದ್ದಾವೆ. ಅಟ್ಲೀಸ್ಟ್ ಬಡವರಿಗೆ ನೋಡಿ ಇದು ಕಣ್ಣು ಕಾಣಲ್ಲ, ಇವರಿಗೆ ಇಂಥವ್ರಿಗೆಲ್ಲ ಕೊಟ್ಟು ಆ ಖರಾಬ್ ಜಾಗಗಳು ಅಷ್ಟೆಲ್ಲ ಇಟ್ಕೊಂಡಿದ್ದಾರೆ, ಇಷ್ಟೆಲ್ಲ ಪ್ಯಾಕೆಟ್ಗಳಲ್ಲಿ ಇಟ್ಕೊಂಡಿದ್ದಾರಲ್ಲ, ಇಂಥವ್ರಿಗೊಂದು ನೆಲೆ ಕೊಡಲಿ. ನಾನು ಅದನ್ನೇ ಕೇಳ್ಕೊತೀನಿ. ನಾನು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೂ ಮನೆ ಮಾಡ್ತೀನಿ. ಇವರು ಒಬ್ಬ ದಲಿತರು ಪಾಪ, ಇವರು ತಮ್ಮ ಇದ್ದಾರೆ, ಇವ್ರ ಅಣ್ಣ, ಅವರು ಕಾಲು ಕೊಟ್ಟು ಸುಮಾರು ಜನ ಮಕ್ಕಳಿದ್ದಾರೆ, ಅವ್ರಿಗೆ ನೆಲೆ ಇಲ್ಲ. ಇಂಥವ್ರಿಗೆ ದಯವಿಟ್ಟು ಗುರುತಿಸಿ ನಮ್ಮ ಸರ್ಕಾರ ಜಾಗ ಏನೈತೆ ಗುರುತಿಸಿ ಕೊಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. ಅಂಥವ್ರಿಗೆ ಕೊಡಿ.
ಒಬ್ಬರೇ ಬದುಕಬೇಕು ಅನ್ನೋದೇನಿಲ್ಲ ಅಕ್ಕ, ಇಲ್ಲಿ ಎಲ್ರಿಗೂ ಕೊಡಿ. ಎಲ್ಲರೂ ಹಂಚ್ಕೊಂಡು ಬದುಕಬೇಕು. ಇರೋರಿಗೆ ಹಾಕೊಳಕ್ ಹೋಗ್ಬೇಡ್ರಿ, ಇರೋರಿಗೆ ಸಾಕು, ಇಲ್ದಿರೋರು ಕೊಡ್ರಿ, ನಿಮ್ಗೂ ದೇವ್ರು ಒಳ್ಳೇದ್ ಮಾಡುತ್ತೆ. ಎಲ್ಲ ಒಂದ್ ಕಡೆ ಏನಿಲ್ಲ, 6 ಅಡಿ 3 ಅಡಿ ಅಷ್ಟೇ ಹೋಗಿ, ಎಲ್ಲ ಒಂದ್ ಕಡೆ ಯಾರು ಗುರ್ಸಿ ತಗೊಳೋದು ಇತ್ತವ್ರಿಗೆ ಎಲ್ಲ ಏನಿಲ್ಲ. ಕೊಟ್ರೆ ದೇವ್ರ ಪುಣ್ಯ ಇರುವಾಗ ನಮ್ಮ ಅಕ್ಕ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅನ್ಕೊಂಡು ಒಂದೇ ಭಾವನೆಯಿಂದ ಹೋದ್ರೆ ಯಾವ ಪ್ರಾಬ್ಲಮ್ಸು ಬರಲ್ಲ. ಆಯ್ತಾ? ಸಾಕು, ಮನ್ಸಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ. ಲಿಮಿಟ್ ಇರಲ್ಲ. ಸುಮಾರು ಜನ ಇದ್ದಾರೆ ಮನೆಗೆ ಇಲ್ದವ್ರಿಗೆ, ಸುಮಾರು ಜನ ಇದ್ದಾರೆ. ದಯವಿಟ್ಟು ಅವ್ರಿಗೆ ಆಶ್ರಯ ಕೊಡಿ, ಆಶ್ರಯ ಕೊಡಿ ಅಂತ ನಾನು ಹೇಳ್ತೇವೆ. ಒಳ್ಳೆ ಕೆಲಸ ಮಾಡ್ತಿದ್ರೆ ಅದಕ್ಕೆ ನೀವು ಪ್ರೋತ್ಸಾಹ ಮಾಡ್ಬೇಕು ಅವ್ರಿಗೆ, ಒಳ್ಳೆ ಕೆಲಸ ಮಾಡ್ತಿರಲ್ಲ ಅಂತ. ನಿಮ್ಮ ಮಾವ ನಮಸ್ಕಾರ. ಕೂಚೋದ್ನ ನಿಮ್ಗೆ ನೀವು ಬಿಸಿಲು ನಿಂತ್ಕೊಳಕ್ ಹೋಗ್ಬೇಡ್ರಿ, ಒಳಗಡೆ ಕುತ್ಕೊಳ್ರಿ. ನಮ್ಗೆ ಏನು ತೊಂದರೆ ಇಲ್ಲ, ತೊಂದ್ರೆ ಇಲ್ಲ. ತೊಂದರೆ ಇಲ್ಲ. ಈಗ ಅಲ್ಲಿ ಸರ್ಕಾರಿ ಜಾಗ ಇತ್ತು, 60 ಮನೆ 70 ಮನೆ ನಾನೇ ಸೈಟ್ ಮಾಡಿದೆ. ಸೆಟ್ ಮಾಡ್ಕೊಟ್ಟಿದ್ದಾರೆ. ಸೈಟ್ ಮಾಡಿ ಎಲ್ಲ ಕೊಟ್ಟಿದ್ದೀನಿ. ಎಲ್ಲ ಒಂದೇ ಒಂದು ಸೈಟ್ ಇವ್ರು ಇಟ್ಕೊಂಡಿಲ್ಲ, ನಾನು ಎಲ್ಲರಿಗೂ ಒಂದು ಕೊಟ್ಟಿದ್ದಾರೆ. ಸೈಟ್ ಇಟ್ಕೊಂಡ್ರೆ ಕುಮಾರಸ್ವಾಮಿ ಒಂದು 100 ರೂಪಾಯಿ ಕಾಸು ತಗೊಂಡಿದ್ದೀನಿ, ಕೇಳಿ ಯಾರಿಗಾರಕ್ಕೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆ ಜನತಾ ಕೆಲಸ ಕಾಲೋನಿ ಜನತಾ ಕಾಲೋನಿ ಅಂತ ಆಗಿದೆ, ಅದಕ್ಕೆಲ್ಲ ಫ್ರೀ ಸೈಟ್ಸ್ ಎಲ್ಲ ಮಾಡ್ತಿದ್ದಾರೆ. ಇವ್ರಿಗೆ ರೋಡ್ ಒಂದೇ ಒಂದು ಸೈಟ್ ಇವರು ಇಲ್ಲಿ ಅಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಫ್ರೀ ಕೊಡ್ತಿದ್ದಾರೆ. ಒಬ್ಬರ ಹತ್ರ 1 ರೂಪಾಯಿ ತಗೊಂಡಿಲ್ಲ. ಆದ್ರೆ ಇನ್ನು ಕೆಲವರು ಉಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ದಯವಿಟ್ಟು ಹುಡುಕಿ ಅವ್ರಿಗೆ ಸೈಟ್ಗಳು ಕೊಡಿ. ಕೊಡಿ, ಎಲ್ಲ ಪೂರ್ತಿ ಎತ್ಕೊಂಡ್ಬಿಟ್ಟು. ಏನೇ ಖರಾಬ್ ನೋಡಿ, ಇಲ್ಲಿ 18 ಗುಂಟೆ ಖರಾಬ್ ಇದೆ ಈ ಲೈನಲ್ಲಿ, ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಅಲ್ಲಿ ಅಂಥವ್ರಿಗೆ 2 ಎಕರೆ ಅಲ್ಲಿ 2 ಎಕರೆ ಸರ್ವೆ ನಂಬರ್ 61 2 ಎಕರೆ, ಇಲ್ಲಿ 19 ಸರ್ವೆ ನಂಬರ್ 19 ಗುಂಡುಕೊಪ್ಪು ಇದು ಹಾಕೊಂಡಿದ್ದಾರೆ. ಅಲ್ಲಿ ಕುಂಟೆ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇವತ್ತು ಅವ್ರಿಗೆಲ್ಲ ಹುಡುಕಿ ಮಾರ್ಕ್ ಮಾಡಿ, ಯಾರಿಗಿಲ್ವೋ ಇವ್ರ ಜಮೀನಲ್ಲಿ ಇವ್ರ ಪಕ್ಕದವರೇ ಅವಳ. ಈಗ ನಾನು ಹೇಳೋದೇನು ಗೊತ್ತಾ, ಅವ್ರು ಕೇಳಿದ್ದಾರೆ ಓಂ ಶಕ್ತಿ ದೇವಸ್ಥಾನ ಇಲ್ಲ, ಶ್ರೀ ಶಕ್ತಿ ಮಹಿಳಾ ಸಂಘದಿಲ್ಲ ಅಂತ. ಎಲ್ಲ ಮಾಡಿಸಿ ಆಯ್ತಾ, ಅಂಬೇಡ್ಕರ್ ಭವನ ಇಲ್ಲ, ಅದನ್ನು ರೆಡಿ ಮಾಡಿಸಿ. ಸ್ಮಶಾನಿಗೆ ಜಾಗ ಇಲ್ಲ, ಗುರ್ಸಿ ಸ್ಮಶಾನಿಗೆ ಜಾಗ ಕೊಡಿ. ಇವ್ರ ಬಡವರ ಬಗ್ಗರಿಗೆ ಮನೆಗಳಿಲ್ಲ, ಅವ್ರಿಗೆ ಆಶ್ರಯ ಕೊಡಿ. ಯಾರ ಡಾಕ್ಯುಮೆಂಟ್ಸ್ ಏನಿದೆ ಎತ್ಕೊಂಡ್ ಬಂದು ಇಡ್ಲಿ, ಅವ್ರದ್ದು ಇದ್ರೆ ಎತ್ಕೊಂಡು ಎತ್ಕೊಂಡ್ ಬಂದು ಖರಾಬ್ ಇದ್ರೆ ಬಾಡೂರ್ಗೆ ಹಂಚ್ಲಿ ಅಷ್ಟೇ. ಅಷ್ಟೇ.